ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸುಮಣ್ಣ. ಓಂ ಸಾಯಿರಾಮ್. ನನ್ನ ಹೆಸರು ನರಸಿಂಹ ಭಟ್ ಕನೇನಹಳ್ಳಿಯಿಂದ. ಸಾಯಿ ಈ ಒಂದು ಮುಂಗೋಡಿನ ಸಾಯಿ ಮಂದಿರದ ಬಗ್ಗೆ ಹೇಳಬೇಕಾದರೆ ಇಲ್ಲಿ ಶಿರ್ಡಿ ಸಾಯಿಬಾಬಾ ಮೂರ್ತಿ ಇದೆ, ಹಾಗೂ ಸತ್ಯ ಸಾಯಿಬಾಬಾರ ಫೋಟೋ ಮತ್ತು ಹೊಗೆ ಅವರ ಒಂದು ಕಾಣಿಕೆ ಇದೆ. ಇಲ್ಲಿ ಸಾಮಾನ್ಯವಾಗಿ ಪ್ರತಿ ಗುರುವಾರ ಭಜನೆ ಹಾಗೂ ವಾರದ ಕಾರ್ಯಕ್ರಮ ಆಗ್ತಾಯಿದೆ. ಇಲ್ಲಿ ಭಕ್ತರು ಇಡೀ ಮುಂಗೋಡು ತಾಲೂಕಿನ ಹಾಗೂ ನೆರೆಯ ಬಂಗಾಪುರ ಹಾಗೂ ಶಿಗ್ಗಾಂವಿನ ಭಕ್ತರು ಸಹಿತ ಇಲ್ಲಿ ನಡ್ಕೊಳ್ತಾ ಇದ್ದಾರೆ. ಇಲ್ಲಿಯ ಒಂದು ಸ್ಥಳದ ಮಹಿಮೆ ಅಂದರೆ ಇಲ್ಲಿ ಪ್ರತಿ ಗುರುವಾರ ಭಜನೆ ನಂತರ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳೋದಕ್ಕೋಸ್ಕರ ತಮ್ಮ ಹರಕೆಯನ್ನು ಸಹಿತ ಮಾಡಿಕೊಳ್ತಾರೆ. ಇಲ್ಲಿಯ ಈ ಮಂದಿರದಲ್ಲಿ ಹರಕೆಯನ್ನು ಮಾಡಿಕೊಂಡು ಹಲವು ಜನರು ಯಶಸ್ವಿಯನ್ನು ಕಂಡಿದ್ದಾರೆ. ಎಷ್ಟೋ ಜನರಿಗೆ ಆರೋಗ್ಯದ ಸಮಸ್ಯೆ ಇದ್ದರೂ ಸಹಿತ ಅದು ಪರಿಹಾರ ಇಲ್ಲಿಯ ವಿಭೂತಿ, ಇಲ್ಲಿಯ ತೀರ್ಥ ಪ್ರಸಾದವನ್ನು ಸೇರಿಸಿಕೊಂಡು ಅವರ ಆರೋಗ್ಯ ಸಹಿತ ಕಡಿಮೆಯಾಗಿದೆ. ಇನ್ನು ಹಲವು ಜನರು ವಿವಾಹ ಆಗಲಿಲ್ಲ, ದೇವರ ಸೇವೆಯನ್ನು ಮಾಡಿಕೊಡ್ತೇವೆ ಹೇಳುವಂಥದ್ರಿಂದ ಹಲವು ಜನರ ವಿವಾಹ ಸಹಿತ ಆಗಿದೆ. ಹಾಗಾಗಿ ನೆನೆದವರ ಮನದಲ್ಲಿ ಹೇಳುವಂಥದ್ದು ಗಾದೆ ಇದೆ. ಅದೇ ರೀತಿಯಾಗಿ ಈ ಒಂದು ಸಾಯಿ ಮಂದಿರದಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಹಲವು ರೀತಿಯ ಒಂದು ಸೇವೆಯನ್ನು ಸಹಿತ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಭಕ್ತರ ಒಂದು ಇಷ್ಟವನ್ನು ನೆರವೇರಿಸುವಂಥ ಈ ಮಂದಿರ ಈ ಪಕ್ಕದ ಮುಂಡಗೋಡು ತಾಲೂಕು ಹಾಗೂ ಎಲ್ಲ ಊರಿನ ಜನರಿಗೆ ಭಾಳ ಅನುಕೂಲ ಆಗಿದೆ. ಹಾಗೂ ಪ್ರತಿ ಗುರುವಾರ ಇಲ್ಲಿ ಭಜನಾ ಕಾರ್ಯಕ್ರಮ ಹಾಗೂ ಪ್ರಸಾದ ವಿತರಣೆ ಆಗ್ತದೆ. ಒಟ್ಟಿನಲ್ಲಿ ಈ ಮಂದಿರ, ಈ ಒಂದು ಶಾಂತಮಯವಾದ ಮಂದಿರ ಸರ್ವ ಜನರಿಗೆ ಶಾಂತಿಯ ತೋಟ ಇರುವಂಥದ್ದು ನಿಜಕ್ಕೂ ಒಂದು ಆದರ್ಶಪ್ರಾಯವಾಗಿದೆ. ಹಾಗಾಗಿ ಇಲ್ಲಿ ಎಲ್ಲ ಜನರು ಭಕ್ತರು ಇಲ್ಲಿ ಬಂದು ದೇವರ ಒಂದು ಆಶೀರ್ವಾದವನ್ನು ತಗೊಳ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ನಾನು ಸಹ ಈ ಸಾಯಿಬಾಬಾನ ಭಕ್ತ. ನಾನು ಸುಮಾರು 15 ವರ್ಷದಿಂದ ಇಲ್ಲಿ ನನ್ನ ಜ್ಯೋತಿಷ್ಯವನ್ನು ಪ್ರಾರಂಭ ಮಾಡಿ ಇವತ್ತುವರೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ನನಗೂ ಸಹಿತ ಈ ಒಂದು ದೇವರ ಸನ್ನಿಧಾನದಿಂದ ಜ್ಯೋತಿಷ್ಯದಲ್ಲಿ ಹಾಗೂ ನನ್ನ ಎಲ್ಲ ಕೆಲಸಗಳಲ್ಲಿ ಮಾರ್ಗದರ್ಶ ಆಗಿದ್ದಾರೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ನಾನು ಪ್ರತಿ ಇಲ್ಲಿ ಸೋಮವಾರ ಬಂದು ನನ್ನ ಜ್ಯೋತಿಷ್ಯವನ್ನು ನಾನು ನಡೆಸ್ತಾ ಇದ್ದೇನೆ. ಹಾಗೂ ಎಲ್ಲ ರೀತಿಯ ಹೋಮ ಹವನ ಪೂಜಾ ಕಾರ್ಯಕ್ರಮವನ್ನು ಸಹಿತ ಆ ದೇವರ ಒಂದು ಆಶೀರ್ವಾದದಿಂದ ಮಾಡ್ತಾ ಇದ್ದೇನೆ. ಒಟ್ಟಿನಲ್ಲಿ ದೇವರ ಒಂದು ಸನ್ನಿಧಾನದಲ್ಲಿ ಬಂದವರು ಎಲ್ಲರೂ ಸಹಿತ ಒಳಿತನ್ನು ಕಂಡಿದ್ದಾರೆ. ಹೀಗೆ ಬರ್ತಾ ಇರ್ತಾರೆ.